ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿರುವ ಶಿವಸೇನಾ ವರಿಷ್ಠ ಬಾಲ್ ಠಾಕ್ರೆ ಸ್ಥಿತಿ ಗಂಭೀರವಾಗಿದೆ. ಬಾಲ್ ಠಾಕ್ರೆಗೆ ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದೆ. ಕಳೆದ 6 ತಿಂಗಳಿಂದ ಠಾಕ್ರೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಮುಂಬೈನಲ್ಲಿನ ಠಾಕ್ರೆ ನಿವಾಸ ಮಾತೃಶ್ರೀ ಎದುರು ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಪೊಲೀಸರ ರಜೆಯನ್ನು ರದ್ದುಗೊಳಿಸಲಾಗಿದೆ. ಬಾಲ್ ಠಾಕ್ರೆ ಶಿವಸೇನೆ ಸುಪ್ರೀಮೋ ಬಾಲ್ ಠಾಕ್ರೆ ಇವರನ್ನು ಮಹಾರಾಷ್ಟ್ರದ ಹುಲಿ ಅಂತ ಕರೆಯಲಾಗುತ್ತೆ. ವಿಶೇಷವಾಗಿ ಮಹಾರಾಷ್ಟ್ರದ ಮರಾಠಿಗರ ಒಂದು ರೀತಿಯಲ್ಲಿ ದೊಡ್ಡ ಧ್ವನಿಯಾಗಿ ಅವರ ಹೆಸರು ಮಾಡಿದಂಥವರು. ಮೂಲತಃ ಸಾಮ್ನಾ ಪತ್ರಿಕೆಯಲ್ಲಿ ಸಂಪಾದಕರು ಕೂಡ ಅವರದೇ. ಶಿವಸೇನಾ ಮುಖವಾಣಿ ಸಾಮ್ನಾ ಪತ್ರಿಕೆಯಲ್ಲಿ ಅವರು ಯಾವುದೇ ವಿಚಾರಗಳನ್ನು ಬರೆದರೂ ಕೂಡ ಅದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇತ್ತು. ಜೊತೆಗೆ ಬಾಲ್ ಠಾಕ್ರೆ ಮೂಲತಃ ಕಾರ್ಟೂನಿಸ್ಟ್ ಆಗಿದ್ದರು. ಸಾಕಷ್ಟು ಕಾರ್ಟೂನ್ಗಳನ್ನು ಕೂಡ ಅವರು ರಚಿಸಿದ್ದಾರೆ, ಪತ್ರಕರ್ತರು ಕೂಡ. ಸೊ ಹಾಗೆಯೇ ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ ವಿಶೇಷವಾಗಿ ರಾಮ್ ಗೋಪಾಲ್ ವರ್ಮಾ ಅವರ ಸರ್ಕಾರ್ ಚಿತ್ರಕ್ಕೆ ಒಂದು ರೀತಿಯಲ್ಲಿ ಬಾಲ್ ಠಾಕ್ರೆ ಅವರೇ ಪ್ರೇರಣೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅಮಿತಾಬ್ ಬಚ್ಚನ್ ನಿರ್ವಹಿಸಿದಂತಹ ಆ ಒಂದು ಪಾತ್ರ ಏನಿದೆ ಅದು ಸ್ವತಃ ಬಾಲ್ ಠಾಕ್ರೆ ಅವರನ್ನು ಮೂಲವಾಗಿಟ್ಟುಕೊಂಡೇ ನಡೆದಂಥದ್ದು. ಸೊ ಬಾಲ್ ಠಾಕ್ರೆ ಅವರ ಉಚ್ಛ್ರಾಯ ಸ್ಥಿತಿಯಲ್ಲಿ ಅಂದರೆ ಒಂದು ರೀತಿಯಲ್ಲಿ ಇಡೀ ಮಹಾರಾಷ್ಟ್ರವೇ ಇಡೀ ಮುಂಬೈ, ವಿಶೇಷವಾಗಿ ಇಡೀ ಮುಂಬೈ ಅವರ ಒಂದು ಕಂಟ್ರೋಲಲ್ಲಿತ್ತು ಅನ್ನುವಂಥದ್ದು ಈಗಲೂ ಕೂಡ ಬಹಳ ಮರಾಠಿಗರ ಪಾಲಿನ ಆರಾಧ್ಯ ದೈವ ಬಾಲ್ ಠಾಕ್ರೆ. ಅದು ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರೋ ಏರಿಯಾ. ಸೂರ್ಯ ನೆತ್ತಿಗೇರುತ್ತಿದ್ದಂತೆ ನಶೆ ಏರತೊಡಗುತ್ತೆ. ಅಲ್ಲಿ ಚೌಕಾಶಿ ಮಾಡಿದ್ರೇ ನಿಮಗೆ ಮಾಲ್ ಸಿಗತ್ತೆ. ಗರಿ ನೋಟ್ ಇಟ್ಕೊಂಡು ಹೋದರೆ ಸಾಕು, ನಶೆಯ ಸಾಮ್ರಾಜ್ಯ ನಿಮ್ಮನ್ನು ಎದೆಗಪ್ಪಿಕೊಳ್ಳುತ್ತೆ. ಇಂಥದ್ದೊಂದು ಪಾಪಕೂಪದ ಬಗ್ಗೆ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ನಡೆಸಿದೆ. ಏನದು ನೋಡಿಲಿ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಆಂಜಿನಪ್ಪ ಗಾರ್ಡನ್. ಅಷ್ಟುದ್ದ ಹೆಸರೇಳೋದಕ್ಕೆ ಕಷ್ಟ ಅಂತ ತಮಿಳರು ಇದಕ್ಕೆ ಪಕ್ಷಿ ಗಾರ್ಡನ್ ಅಂತಾನೆ ಕರೀತಾರೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೆಳಗೆ ಹರಡಿಕೊಂಡಿರೋ ಈ ಏರಿಯಾವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಮಾರ್ಕೆಟ್ನಿಂದ ಮೈಸೂರು ಕಡೆ ಫ್ಲೈಓವರ್ ಕೆಳಗೆ ಬಂದ್ರೆ ನಿಮ್ಮ ರೈಟ್ ಸೈಡ್ ವಿನಾಯಕ ಥಿಯೇಟರ್ ಸಿಗತ್ತೆ ನೋಡಿ. ಅದರ ಹಿಂದಿರೋದಲ್ಲ ಪಕ್ಷಿ ಗಾರ್ಡನ್. ಬೆಳಗ್ಗೆ ನಿಧಾನವಾಗಿ ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದ ಹಾಗೆ ಇಲ್ಲಿ ಬೇರೆಯದೇ ಜಗತ್ತು ತೆರೆದುಕೊಳ್ಳುತ್ತೆ. ಎಸ್, ಮತ್ತಿನ ಗಮ್ಮತ್ತು ಗೊತ್ತಿರೋರ ಪಾಲಿಗೆ ಈ ಏರಿಯಾ ಸ್ವರ್ಗವೇ ಬಿಡಿ. ವಿನಾಯಕ ಥಿಯೇಟರ್ ಪಕ್ಕದ ರಸ್ತೆ ಬದಿ ಎಂಟ್ರಿ ಕೊಟ್ರೆ ಸಾಕು, ಇನ್ನು ಮೀಸೆ ಮೂಡದ ಹುಡುಗರು ಮಾಲ್ ಬೇಕಾ ಮಾಲ್ ಅಂತ ಕೈ ಹಿಡಿಯೋಕೆ ಬರ್ತಾರೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತಾನೆ ಪಕ್ಷಿ ಗಾರ್ಡನ್ ಸುತ್ತ ಒಂದು ರೌಂಡ್ ಹಾಕಿದ ನಮ್ಮ ಸುವರ್ಣ ನ್ಯೂಸ್ ತಂಡ ಸ್ಟಿಂಗ್ ಆಪರೇಷನ್ಗೆ ಇಳಿತು. ಇಲ್ಲಿ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಅದೇನಂದ್ರೆ ನೀವು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದ್ರೆ ಯಾರು ನಿಮ್ಮನ್ನ ಕ್ಯಾರೆ ಅನ್ನಲ್ಲ. ಅದೇ ಸ್ವಲ್ಪ ಹತ್ರ ಪತ್ರ ಡ್ರೆಸ್ ಮಾಡ್ಕೊಂಡು ಕೈಯಲ್ಲಿ ಸಿಗರೇಟ್ ಉರಿತಿದ್ರೆ ಸಾಕು, ಮಾಲ್ ಬೇಕಾ ಮಾಲ್ ಅಂತ ಕೇಳ್ಕೊಂಬರ್ತಾರೆ. ಅಸಲಿಗೆ ಇಲ್ಲಿ ಮಾಲ್ ಅಂದ್ರೆ ಮತ್ತಿನ್ನೇನೂ ಅಲ್ಲ, ಅದು ಪಕ್ಕಾ ಗಾಂಜಾ. ಗಾಂಜಾದಲ್ಲಿ ಬೇರೆ ಯಾವ ಮಾಲ್ ಸಿಗುತ್ತೆ? ಕನಕಪುರ ಮಾಲ್ ಸಿಗುತ್ತಾ? ಕನಕಪುರ ಮಾಲ್ ಎಲ್ಲಿಗೂ ಬೇಕಾ ತೋರಿಸ್ತೀನಿ ನಾನು. ಈ ಜಂಕ್ಷನ್ ತಗೊಳ್ಬೇಡಿ, ಮಾಲ್ ತಗೊಂಡು ಬರ್ತೀನಿ ನೋಡಿ. ಇಷ್ಟು ದೊಡ್ಡ ಕಲ್ಲಿ ಅಲ್ಲಿ ಮಾಲಲ್ಲಿ ನಿಮ್ಗೆ ಚೆನ್ನಾಗಿದ್ರೆ ನೋಡಿ, ಇಲ್ಲ ಅಂದರೆ ವಾಪಸ್ ಹೋಗಿ. ನಿಮಗೆ ಇಷ್ಟ ಬಂದೆ ತಗೊಳ್ಳೋಣ, ಇಲ್ಲ ಅಂದರೆ ಬೇಡ. ಹೀಗೆ ರಹಸ್ಯ ಕ್ಯಾಮೆರಾದೊಂದಿಗೆ ಪಕ್ಷಿ ಗಾರ್ಡನ್ ಅಂಗಳಕ್ಕಿಳಿದ ನಮಗೆ ಅಲ್ಲಿ ಎದುರಾದ ಮೀಡಿಯೇಟರ್ಗಳು ನಾನ್ ಕೊಡಿಸ್ತೀನಿ ಅಂತ ಒಂದಿಬ್ರು ಪೈಪೋಟಿಗೆ ಬಿದ್ದವರ ಹಾಗೆ ಒಂದಷ್ಟು ಪ್ಯಾಕೆಟ್ ತಂದ್ರು. ಅದರಲ್ಲಿದ್ದದ್ದು ನಶೆ ಏರಿಸೋ ಗಾಂಜಾ.
ಗಾಂಜಾ ಖರೀದಿಸಲು ನಾವು ಒಳಹೊಕ್ರೆ ಆರಂಭದಲ್ಲೇ ಬ್ಯಾಗ್ ಒಂದರಲ್ಲಿ ಗಾಂಜಾ ಸುತ್ತಿದ್ದ ಪ್ಯಾಕೆಟ್ಗಳನ್ನಿಟ್ಕೊಂಡು 100, 200, 500 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದ ದೃಶ್ಯ ಕಣ್ಣಿಗೆ ಬಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಬ್ಬ ಹೆಂಗಸು ಬಿಂದಿಗೆಯಲ್ಲಿಟ್ಕೊಂಡೇ ಕುಲ್ಲಂ ಕುಲ್ಲ ಮಾರಾಟ ಮಾಡ್ತಿದ್ಲು. ನೋಡಿದ್ರಲ್ಲ, ಇಲ್ಲಿ ಬರೀ ಗಾಂಜಾ ಮಾತ್ರವಲ್ಲ, ಚರಸ್, ಅಫೀಮ್, ಟ್ಯಾಬ್ಲೆಟ್ ಹೀಗೆ ನಶೆ ಏರಿಸೋ ಅಷ್ಟು ಐಟಂಗಳು ಇಲ್ಲಿ ಸಿಗತ್ವೆ. ಇನ್ನು ಮೀಸೇನೆ ಮೂಡದ ಹುಡುಗರಿಲ್ಲಿ ರೇಸ್ಗೆ ಬಿದ್ದವರ ಹಾಗೆ ಗಾಂಜಾ ಕೊಡಿಸೋಕೆ ಕಚ್ಚಾಡ್ತಾರೆ. ದುರಂತ ಅಂದ್ರೆ ಇಷ್ಟೆಲ್ಲ ಅಕ್ರಮದಂಧೆ ನಡೀತಿರೋದು ಸಿಟಿ ಕ್ರೈಮ್ ಬ್ರಾಂಚ್ ಕಚೇರಿಯ ಹಿಂಭಾಗದಲ್ಲೇ ಅನ್ನೋದು ಅಷ್ಟೇ ಸತ್ಯ. ನೂರಾರು ರೌಡಿಗಳ ಹೆಡಮುರಿ ಕಟ್ಟಿರುವ ಸಿಸಿಬಿ ಪೊಲೀಸರು ತಮ್ಮ ಆಫೀಸ್ ಹಿತ್ತಲಲ್ಲೇ ನಡೀತಿರೋ ಇಂಥ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇದೀಗ ನ್ಯೂಸ್ ಲಂಚ್ ಮುಗಿಸುವಂತಹ ಸಮಯ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಟೇಕ್ ಕೇರ್.